Hi, hello everyone. Welcome to KARNATAKA LMS, a digital learning management system brought to you by Department of Technical and Collegiate Education, Government of Karnataka. Myself, Satish Kumar, working as Assistant Professor in Commerce, Government First Grade College, Kundgal. In this session, we are going to talk about corporate meetings and types, a subtopic from corporate meetings. Let us begin the session. To begin with introduction, I can say that any company, in order to take any proper decision, rational decision, for the effectiveness of the organization and for the welfare of the shareholders, the first thing they will do is they will conduct a meeting. In the meeting, they will discuss all the things, all the challenges, all the issues. Once the discussion is got over, they will come with the conclusion with the consent of all the members, and that conclusion definitely will ensure the effectiveness of the organization and welfare of the shareholders. ಯಾವುದೇ ಒಂದು ಸಂಸ್ಥೆ ಒಂದು ನಿರ್ಧಾರವನ್ನು ತಗೋಬೇಕು ಅಂದರೆ ಫಸ್ಟ್ ಅವ್ರು ಮಾಡೋದೇ ಆ ಸಂಸ್ಥೆಯ ಎಲ್ಲ ಮೆಂಬರ್ಸನ್ನು ಕರೆಸಿ ಒಂದು ಕಡೆ ಸಭೆ ಸೇರಿಸಿ ಆ ಸಭೆಯಲ್ಲಿ ಎಲ್ಲ ಸಾಧಕ ಬಾಧಕ ವಿಚಾರಗಳನ್ನು ಚರ್ಚೆ ಮಾಡಿ ಸಂಸ್ಥೆಗೆ ಯಾವುದು ಒಳಿತು ಯಾವುದು ಒಳಿತಲ್ಲ ಅಂತ ತೀರ್ಮಾನ ತಗೊಳ್ಳಿಕ್ಕೆ ಸುದೀರ್ಘವಾದ ಒಂದು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಎಲ್ಲರೂ ಒಂದು ಸಮ್ಮತಿಯ ಮೇರೆಗೆ ಒಂದು ರ್ಯಾಷನಲ್ ಡಿಸಿಷನ್ಗೆ ಅವರು ಬರ್ತಾರೆ. ಈ ಒಂದು ರ್ಯಾಷನಲ್ ಡಿಸಿಷನಿಂದ ಆ ಸಂಸ್ಥೆಗೆ ಒಳ್ಳೆ ಪ್ರಾಫಿಟಬಿಲಿಟಿ ತಂದು ಕೊಡುತ್ತೆ. ಅದ್ರ ಜೊತೆಗೆ ಒಳ್ಳೆ ಮುಂಬರುವ ದಿನಗಳಲ್ಲಿ ಫ್ಯೂಚರಿಸ್ಟಿಕ್ ಡೇಸಲ್ಲಿ ಆ ಒಂದು ಸಂಸ್ಥೆಗೆ ಎಲ್ಲವೂ ಕೂಡ ಒಳಿತ ಆಗುತ್ತೆ. ಅದಕ್ಕೆ ಕಂಪ್ನಿ ಮೀಟಿಂಗ್ಸ್ ಅನ್ನೋದು ಅಷ್ಟೊಂದು ಇಂಪ್ಯಾಕ್ಟ್ ಇರುತ್ತೆ ಸಂಸ್ಥೆಯ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇನ್ ಅಡಿಷನ್, ಇನ್ ಎ ಕಂಪ್ನಿ ಸೆಟ್ಟಿಂಗ್, ದ ಮೀಟಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಎಫೆಕ್ಟಿವ್ ಟೂಲ್ ಫಾರ್ ದಿ ಕಮ್ಯುನಿಕೇಷನ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಗವರ್ನೆನ್ಸ್. ಸಂಸ್ಥೆಯ ಒಂದು ಆಡಳಿತದ ವಿಚಾರಕ್ಕೆ ಬಂದಾಗ ಮೀಟಿಂಗ್ಸನ್ನು ಕಮ್ಯುನಿಕೇಷನ್ ಟೂಲ್ ಆಗಿ, ಡಿಸಿಷನ್ ಮೇಕಿಂಗ್ ಮೆಕ್ಯಾನಿಸಮ್ ಆಗಿ ಮತ್ತು ಗವರ್ನೆನ್ಸ್ ಸಿಸ್ಟಮ್ನ ಸಪೋರ್ಟಿವ್ ಸಿಸ್ಟಮ್ ಆಗಿ ನಾವು ಇದನ್ನು ಕಾಣ್ಬೋದು. ದೇ ಪ್ರೊವೈಡ್ ಎ ಸ್ಟ್ರಕ್ಚರ್ಡ್ ಎನ್ವಿರಾನ್ಮೆಂಟ್ ವೇರ್ ದ ಮೆಂಬರ್ಸ್ ಆಫ್ ದ ಆರ್ಗನೈಸೇಷನ್ ಕಮ್ ಟುಗೆದರ್ ಟು ಡಿಸ್ಕಸ್ ದ ಮ್ಯಾಟರ್ಸ್ ಆಫ್ ದ ಇಂಟ್ರೆಸ್ಟ್, ರಿವ್ಯೂ ದಿ ಪರ್ಫಾರ್ಮೆನ್ಸ್, ಪ್ಲಾನ್ ದ ಫ್ಯೂಚರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಮೇಕ್ ದಿ ಡಿಸಿಷನ್ಸ್ ದಟ್ ಇಂಪ್ಯಾಕ್ಟ್ ದ ಬಿಸ್ನೆಸ್. ಈ ಒಂದು ಕಂಪ್ನಿ ಮೀಟಿಂಗ್ ಮುಖಾಂತರ ಮೆಂಬರ್ಸ್ ಎಲ್ಲರೂ ಒಂದು ಕಡೆ ಸೇರಿ ಪರ್ಫಾರ್ಮೆನ್ಸ್ನ ರಿವ್ಯೂ ಮಾಡಿ ಮುಂಬರುವ ದಿನಗಳ ಬಗ್ಗೆ ಪ್ಲ್ಯಾನ್ ಮಾಡಲಿಕ್ಕೆ ಮತ್ತು ಯಾವ ರೀತಿ ಸಂಸ್ಥೆ ಮುಂದೆ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ತೀರ್ಮಾನ ತಗೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಒಂದು ಸನ್ನಿವೇಶವನ್ನು ಇದು ಕ್ರಿಯೇಟ್ ಮಾಡಿಕೊಡುತ್ತೆ. And also, the company meetings are generally regulated by the Companies Act of 2013 and the Companies Articles of Association. ಸೊ ಇಲ್ಲಿ ಕಂಪ್ನಿಯ ಸಭೆ ಯಾವ ರೀತಿ ನಡೀಬೇಕು, ಈ ರೀತಿ ಮೀಟಿಂಗನ್ನು ಯಾವ ರೀತಿ ಕಂಡಕ್ಟ್ ಮಾಡಬೇಕು ಅಂತ ವಿಚಾರಕ್ಕೆ ಬಂದಾಗ ಕಂಪ್ನೀಸ್ ಆ್ಯಕ್ಟ್ 2013 ಕೆಲವೊಂದು ನಾಮ್ಸು, ಅದ್ರ ಜೊತೆಗೆ ಸಂಸ್ಥೆ ಇಟ್ಕೊಂಡಿರುವಂಥ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಆರ್ಟಿಕಲ್ಸ್ನ ನಿಯಮಾವಳಿ ಒಳಗೆ ಈ ಒಂದು ಮೀಟಿಂಗ್ಸನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ the proper conduct of the meeting is also quite essential because ಇಲ್ಲಿ ಮೀಟಿಂಗನ್ನು ಕೆಲವೊಂದು ಪದ್ಧತಿಯಲ್ಲೇ ಅದನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕು ಅಂದರೆ ಕೆಲವೊಂದು ವ್ಯಾಲಿಡ್ ಥಿಂಗ್ಸನ್ನು ಸೆಕ್ರೆಟರಿ ಆಗಲಿ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ ಫಾಲೋ ಆಗಬೇಕಾಗುತ್ತೆ. ಅದು ಮುಂಬರುವ ಸೆಷನ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅನ್ನೋದು ನಾವು ಕಂಪಲ್ಸರಿಯಾಗಿ ಫಾಲೋ ಆಗಲೇಬೇಕು in order to have the meeting as a valid meeting. Now let us see what's the meaning of corporate meetings. As you could see on the screen, a corporate meeting refers to a formal gathering of members or representatives of a company such as shareholders, directors or specific committees to discuss and decide upon the affairs of the business. ಬಿಸ್ನೆಸ್ನ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಶೇರ್ ಹೋಲ್ಡರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ ಅಥವಾ ಸ್ಪೆಸಿಫಿಕ್ ಕಂಪ್ನಿ ಪೀಪಲ್ ಆಗಲಿ ಒಂದು ಕಡೆ ಫಾರ್ಮಲ್ ಆಗಿ ಗ್ಯಾದರ್ ಆಗಿ ಅವನ್ನ ಡಿಸ್ಕಸ್ ಮಾಡಿದ್ದೇ ಆದರೆ, ಸಂಸ್ಥೆ ಆ್ಯಕ್ಟಿವಿಟೀಸನ್ನು ಅಥವಾ ಸಂಸ್ಥೆಯ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡಿದ್ದೇ ಆದರೆ, ಸೊ ದಟ್ ಫಾರ್ಮಲ್ ಗ್ಯಾದರಿಂಗನ್ನು ನಾವು ಕಂಪ್ನಿ ಮೀಟಿಂಗ್ ಅಥವಾ ಕಾರ್ಪೊರೇಟ್ ಮೀಟಿಂಗ್ ಅಂತ ಕರಿತೀವಿ. ಸೊ ಕಾರ್ಪೊರೇಟ್ ಮೀಟಿಂಗ್ ಕಂಪ್ಲೀಟ್ಲಿ ಇಸ್ ನಥಿಂಗ್ ಬಟ್ ಫಾರ್ಮಲ್ ಗ್ಯಾದರಿಂಗ್ ಆಫ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಕಂಪನಿ to discuss the activities of the company or the affairs of the company. ಸೊ ಸಂಸ್ಥೆಯ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಹಲವಾರು ವ್ಯಕ್ತಿಗಳು, ಸಂಸ್ಥೆಗೆ ಸಂಬಂಧಪಟ್ಟಂಥ ಹಲವಾರು ವ್ಯಕ್ತಿಗಳು ಒಂದು ಕಡೆ ಸೇರಿ ಆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೇ ಆದರೆ ಆ ಒಂದು ಫಾರ್ಮಲ್ ಗ್ಯಾದರಿಂಗನ್ನು, ಆ ಒಂದು ಎಲ್ಲರೂ ಸೇರಿರುವಂಥ ಒಂದು ಸನ್ನಿವೇಶವನ್ನು ನಾವು ಕಂಪನಿ ಮೀಟಿಂಗ್ ಅಥವಾ ಕಂಪನಿ corporate meeting anta see these company meetings are very important for corporate governance and for the strategic planning, accountability and lawful decision making
ಆಫ್ ದಿ ಆರ್ಗನೈಸೇಷನ್. ಬಿಕಾಸ್ ಇಲ್ಲಿ ಸಂಸ್ಥೆಯಲ್ಲಿ ಒಂದು ಸ್ಟ್ರಾಟಜಿಕ್ ಡಿಸಿಷನ್ ತಗೋಬೇಕು ಅಂದರೆ, ಅಥವಾ ಪ್ರಾಪರ್ ಕಾರ್ಪೊರೇಟ್ ಗವರ್ನೆನ್ಸನ್ನು ಫಾಲೋ ಆಗಬೇಕು ಅಂದರೆ, ಅಥವಾ ಅಕೌಂಟಬಿಲಿಟಿಯನ್ನು ಅಥವಾ ಟ್ರಾನ್ಸ್ಪರೆನ್ಸಿಯನ್ನು ಸಾಧಿಸಬೇಕು ಅಂದರೆ ಕಂಪನಿ ಮೀಟಿಂಗ್ ಅನ್ನೋದು ಅತಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಥ್ರೂ ದಿ ಕಂಪನಿ ಮೀಟಿಂಗ್ the board of directors can discuss the matters with the shareholders, and they can ensure the accountability and transparency with the shareholders, and also it acts like a supportive mechanism for the smooth corporate governance. Hence the corporate meetings are very important for the company administration. The corporate meetings are governed by the Companies Act and Companies Memorandum of Association, Articles of Association. They follow the specific procedures, including the giving notice, preparing an agenda, maintaining quorum, recording minutes, and passing the resolution. ಸೊ ಸಂಸ್ಥೆಯಲ್ಲಿ ಒಂದು ಮೀಟಿಂಗ್ ನಡೀತಿದೆ ಅಂದರೆ ಆ ಮೀಟಿಂಗ್ಗೆ ಸಂಬಂಧಪಟ್ಟಂಥ ರೂಲ್ಸು ನಾವು ಕಂಪ್ನಿಯ MOA ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಸ್ ವೆಲ್ ಆ್ಯಸ್ ಕೆಲವೊಂದು ಕಂಪ್ನೀಸ್ ಆ್ಯಕ್ಟ್ನ ನಾಮ್ಸಲ್ಲಿ ನಾವು ಕಾಣ್ಬೋದು. ಸೊ ಕಂಪ್ನೀಸ್ ಆ್ಯಕ್ಟ್ನ ಕೆಲವೊಂದು ನಾಮ್ಸು, ಅದೇ ರೀತಿ ಸಂಸ್ಥೆಯ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯೋ ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಒಳಗೆ ಈ ಒಂದು ಕಂಪ್ನಿ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕಂಪ್ನಿ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದಕ್ಕೆ ಒಂದು ಅಜೆಂಡಾ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಕೋರಮನ್ನು ಮೇಂಟೈನ್ ಮಾಡಬೇಕು, ಮೀಟಿಂಗ್ಸ್ನ ಮಿನಿಟ್ಸನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ, ಆ್ಯಂಡ್ ರೆಸೊಲ್ಯೂಷನ್ ಏನು ಪಾಸ್ ಮಾಡಿದ್ದಾರೆ ಅದನ್ನು ರೈಟಿಂಗ್ ರೂಪದಲ್ಲಿ ಬರೆದು ಅದನ್ನು ಇಂಪ್ಲಿಮೆಂಟೇಷನ್ಗೆ ಕಂಪ್ನಿ ಸೆಕ್ರೆಟರಿ ತಗೊಂಡು ಹೋಗಬೇಕಾಗುತ್ತೆ. ಇನ್ ಎಸೆನ್ಸ್, corporate meetings are the platforms where the decisions that shape the direction and function of the company are made. ಸಂಸ್ಥೆಯ ಒಂದು ಫ್ಯೂಚರನ್ನು ಬದಲಾವಣೆ ಮಾಡುವಂಥ ಒಂದು ನಿರ್ಧಾರಗಳೇನಿದೆ ಆ ಎಲ್ಲ ನಿರ್ಧಾರಗಳು ಕಂಪ್ನಿಯ ಮೀಟಿಂಗಲ್ಲೇ ತೆಗೆದುಕೊಳ್ತಾರೆ. ಆದ ಕಾರಣ ಕಂಪ್ನಿ ಮೀಟಿಂಗ್ಸನ್ನು ನಾವು ವೆರಿ ಕ್ರೂಷಿಯಲ್ ಫಾರ್ ದಿ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಕರಿಬೋದು. ಟು ಸಮ್ ಅಪ್, company meeting or corporate meeting refers to any formal gathering of company representatives to discuss the affairs of the company is known as company meeting or corporate meeting. ಯಾವುದೇ ಒಂದು ಸಂಸ್ಥೆಯ ಒಂದು ಚಟುವಟಿಕೆಗಳನ್ನು ಆಗಲಿ ಅಥವಾ ಸಂಸ್ಥೆಯ ಒಂದು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಇರಬೇಕು ಅಥವಾ ಯಾವ ರೀತಿ ನಿರ್ಧಾರಗಳನ್ನು ಅಥವಾ ಸ್ಟ್ರಾಟಜಿಯನ್ನು ಫಾಲೋ ಆಗಬೇಕು ಅಂತ ತೀರ್ಮಾನ ತಗೊಳ್ಳಿಕ್ಕೆ ಕಂಪ್ನಿಯ ಒಂದು ಮೆಂಬರ್ಸ್ ಆಗಲಿ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಒಂದು ಕಡೆ ಫಾರ್ಮಲ್ ಗ್ಯಾದರ್ ಆಗಿ ಡಿಸ್ಕಸ್ ಮಾಡಿದೆ ಆದರೆ ದಟ್ ಅಫಿಷಿಯಲ್ ಫಾರ್ಮಲ್ ಗ್ಯಾದರಿಂಗ್ ಈಸ್ ನೋನ್ ಆಸ್ ಕಾರ್ಪೊರೇಟ್ ಮೀಟಿಂಗ್ ಆರ್ ಕಂಪನಿ ಮೀಟಿಂಗ್. Now let us see what are the definitions of the company meetings. Company meetingsಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳೇನಿದೆ ಅನ್ನೋದನ್ನು ಈಗ ನಾವು ನೋಡೋಣ. As you could see on the screen, the first definition goes like this. A corporate meeting is a formally arranged gathering of the shareholders, directors or members of a company to deliberate on and make decisions regarding the affairs of the company. ಸಂಸ್ಥೆಗೆ ಸಂಬಂಧಪಟ್ಟಂತಹ ಆ್ಯಕ್ಟಿವಿಟೀಸನ್ನು, ಸಂಸ್ಥೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಶೇರ್ ಹೋಲ್ಡರ್ಸು, ಡೈರೆಕ್ಟರ್ಸು, ಮೆಂಬರ್ಸು ಒಂದು ಕಡೆ ಫಾರ್ಮಲ್ ಆಗಿ ಗ್ಯಾದರ್ ಆದರೆ, ಸೊ ದಟ್ ಗ್ಯಾದರಿಂಗ್ ಈಸ್ ನೋನ್ ಆಸ್ ಕಾರ್ಪೊರೇಟ್ ಮೀಟಿಂಗ್. So corporate meeting or company meeting simply defined as any formally arranged gathering of the shareholders, directors or members of the company to deliberate on and make decisions regarding the affairs of the company. ಸಂಸ್ಥೆಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸನ್ನು ಚರ್ಚೆ ಮಾಡಲಿಕ್ಕೆ ಶೇರ್ ಹೋಲ್ಡರ್ಸ್, ಡೈರೆಕ್ಟರ್ಸು, ಮೆಂಬರ್ಸು ಒಂದು ಕಡೆ ಫಾರ್ಮಲ್ ಆಗಿ ಗ್ಯಾದರ್ ಆಗಿ ಆ ಒಂದು ಕಂಪ್ನಿಯ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡಿದ್ದೆ ಆದರೆ ದಟ್ ಫಾರ್ಮಲ್ ಗ್ಯಾದರಿಂಗ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಕಂಪನಿ ಮೀಟಿಂಗ್ ಆಸ್ ಪರ್ ದಿ ಫಸ್ಟ್ ಡೆಫಿನೇಷನ್. As you could see on the screen, the second definition goes like this, which is from the Companies Act. Companies Act, as per the Companies Act, I can say, a company meeting is an assembly of two or more persons coming together for the transaction of lawful business of the company. ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು, ಸಂಸ್ಥೆಗೆ ಸಂಬಂಧಪಟ್ಟಂಥ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಒಂದು ಕಡೆ ಬಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ಲಾಫುಲ್ ಆ್ಯಕ್ಟಿವಿಟೀಸನ್ನು ಚರ್ಚೆ ಮಾಡಿದ್ದೆ ಆದರೆ, ಅಂದರೆ ವ್ಯಾಲಿಡ್ ಪಾಯಿಂಟ್ಸ್, ವ್ಯಾಲಿಡ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅನ್ನು ಚರ್ಚೆ ಮಾಡಿದ್ದೆ ಆದರೆ, ಸೊ ದಟ್ ಅಸೆಂಬ್ಲಿ ಆಫ್ ಟೂ ಆರ್ ಮೋರ್ ಪರ್ಸನ್ಸ್ ಈಸ್ ನೋನ್ ಆಸ್ ಕಂಪನಿ ಮೀಟಿಂಗ್. ಸೊ ಕಂಪನಿ ಮೀಟಿಂಗ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಪರ್ ದಿ ಕಂಪನೀಸ್ ಆ್ಯಕ್ಟ್ ಆಸ್ an assembly of two or more persons coming together for the transaction of lawful business of the company. It's nothing but the two or more persons will be coming together and they will be discussing some sort of valid activities of the company. So that discussion, if happens with the help of two or more persons in a single sitting, so that gathering of two or more persons in a single sitting for the lawful business activities discussion, so that official formal gathering itself is known as company meeting.
And the third definition goes like this: a company meeting is a gathering of people for the particular purpose, especially for the formal discussion, which is from Oxford Dictionary of Business. ಇಲ್ಲಿ ನೀವು ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಬಿಸ್ನೆಸ್ ಈ ಒಂದು ಸೋರ್ಸಿಂದ ನಾವು ಡೆಫಿನೇಷನನ್ನು ಹುಡ್ಕೋದಾದರೆ, ಎ ಮೀಟಿಂಗ್ ಈಸ್ ನಥಿಂಗ್ ಬಟ್ ಗ್ಯಾದರಿಂಗ್ ಆಫ್ ದಿ ಪೀಪಲ್ ಫಾರ್ ದಿ ಪರ್ಟಿಕ್ಯುಲರ್ ಪರ್ಪಸ್, ಎಸ್ಪೆಷಲಿ ಫಾರ್ ದಿ ಫಾರ್ಮಲ್ ಡಿಸ್ಕಷನ್. ಸಂಸ್ಥೆಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸನ್ನು ಫಾರ್ಮಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಒಂದು ಉದ್ದೇಶವನ್ನು ಇಟ್ಕೊಂಡು ಹಲವಾರು ವ್ಯಕ್ತಿಗಳು ಒಂದು ಕಡೆ ಸೇರಿದ್ದೇ ಆದರೆ, ಸೊ ದಟ್ gathering of people itself is known as corporate meeting or company meeting. And also the fourth definition, as you could see on the screen, a company meeting is legally convened, constituted and conducted gathering of the members of a company for the purpose of making decisions through the resolutions. ಸಂಸ್ಥೆಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸನ್ನು ಚರ್ಚೆ ಮಾಡೋಕ್ಕೋಸ್ಕರ ಹಲವಾರು ವ್ಯಕ್ತಿಗಳು ಒಂದು ಕಡೆ ಸೇರಿ ಆ ಒಂದು ಆ್ಯಕ್ಟಿವಿಟೀಸನ್ನು ಚರ್ಚೆ ಮಾಡಿ ಆ ಒಂದು ಆ್ಯಕ್ಟಿವಿಟೀಸ್ಗೆ ಒಂದು ನಿರ್ಧಾರವನ್ನು ರೆಸೊಲ್ಯೂಷನ್ ಪಾಸ್ ಮಾಡೋ ಮುಖಾಂತರ ತಗೊಂಡಿದ್ದೆ ಆದರೆ ದಟ್ ಲೀಗಲಿ convened and constituted gathering of the people of the company or is known as company meeting or corporate meeting. ಸೊ ಈ ರೀತಿ ನಾವು ಡೆಫಿನೇಷನ್ಸನ್ನು ಈ ಒಂದು ಕಾರ್ಪೊರೇಟ್ ಮೀಟಿಂಗ್ ಅಥವಾ ಕಂಪ್ನಿ ಮೀಟಿಂಗ್ಗೆ ಕಾಣ್ಬೋದು. Now let us see the types of the corporate meetings. As you could see on the screen, the first category is board meetings. Meetings ಅಲ್ಲಿ ಹಲವಾರು ವಿಧಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಮೊದಲನೇದು board meeting. What are these board meetings? As the word itself indicates, these are the meetings of board of directors of the company. ಸಂಸ್ಥೆಗೆ ಸಂಬಂಧಪಟ್ಟಂಥ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಮೀಟಿಂಗ್ಸನ್ನು ನಾವು ಬೋರ್ಡ್ ಮೀಟಿಂಗ್ಸ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿ ಕಂಪ್ನೀಸ್ ಆ್ಯಕ್ಟ್, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಎ ಕಂಪ್ನಿ ಟು ಹೋಲ್ಡ್ ಎ ಸರ್ಟೈನ್ ನಂಬರ್ ಆಫ್ ಬೋರ್ಡ್ ಮೀಟಿಂಗ್ಸ್ ಆ್ಯನ್ಯುಯಲಿ. ಪ್ರತಿ ವರ್ಷ ಸಂಸ್ಥೆ ಇಂತಿಷ್ಟು ಬೋರ್ಡ್ ಮೀಟಿಂಗ್ಸ್ ಕಂಡಕ್ಟ್ ಮಾಡಲೇಬೇಕು ಅಂತ ಕಂಪ್ನೀಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಪ್ರತಿ ಸಂಸ್ಥೆಯು ಕೂಡ ಕಂಪ್ನೀಸ್ ಆ್ಯಕ್ಟಲ್ಲಿ ಏನು ನಾರ್ಮ್ಸ್ ಇದೆಯೋ ಆ ನಾರ್ಮ್ಸ್ ಪ್ರಕಾರ ಅವ್ರಿಗೆ ಯಾವ ನಾರ್ಮ್ ಅಪ್ಲೈ ಆಗುತ್ತೋ, ಯಾವ ರೂಲ್ ಅಪ್ಲೈ ಆಗುತ್ತೋ ಆ ರೂಲ್ ಪ್ರಕಾರ ಪ್ರತಿ ಸಂಸ್ಥೆಯು ಇಂತಿಷ್ಟು ಬೋರ್ಡ್ ಮೀಟಿಂಗ್ಸನ್ನು ಪ್ರತಿ ವರ್ಷ ಕಂಡಕ್ಟ್ ಮಾಡಬೇಕಾಗಿರುತ್ತೆ. Board meetings are held to take decisions on key policy matters, strategic planning, appointment of officers, approval of budget, etc. These meetings are definitely very crucial because which focuses on policy matters, strategic planning and appointment of the officers, approval of the budgets. Hence, these meetings should be conducted as per the norms which are highlighted in the Companies Act. ಸಂಸ್ಥೆಗೆ ಸಂಬಂಧಪಟ್ಟಂಥ ಕ್ರೂಷಿಯಲ್ ಮ್ಯಾಟರ್ಸ್ ಸಚ್ ಆಸ್ ಪಾಲಿಸಿ ಮ್ಯಾಟರ್ಸ್ ಆಗ್ಬೋದು, ಅಥವಾ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆಗ್ಬೋದು, ಅಥವಾ ಆಫೀಸರ್ಸ್ನ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಬಜೆಟ್ನ ಅಪ್ರೂವಲ್ ಆಗಿರ್ಬೋದು, ಇಂಥ ಕ್ರೂಷಿಯಲ್ ಡಿಸಿಷನ್ಸ್ಗೆ ಮುಂದಕ್ಕೆ ಹೋಗಬೇಕು ಅಥವಾ ಈ ಒಂದು ಕ್ರೂಷಿಯಲ್ ಮ್ಯಾಟರ್ಸನ್ನು ಡಿಸ್ಕಸ್ ಮಾಡಿ ಒಳ್ಳೆ ತೀರ್ಮಾನಗಳನ್ನು ತಗೋಬೇಕು ಅಂದರೆ ಬೋರ್ಡ್ ಮೀಟಿಂಗ್ಸ್ ಆರ್ ವೆರಿ ಮ್ಯಾಂಡೇಟರಿ, ವೆರಿ ಎಸೆನ್ಷಿಯಲ್. ಹೆನ್ಸ್ ಬೋರ್ಡ್ ಮೀಟಿಂಗ್ಸ್ ಆರ್ ಟು ಬಿ ಕಂಡಕ್ಟೆಡ್ ಬೈ every company secretary as per the norms given in the Companies Act. And as you could see, the summary of the board meetings, the participants are board of directors definitely, and the frequency is to dinake idu ee one board meetings conduct ಮಾಡಬೇಕು ಅಂದರೆ at least 4 meetings in a year as per the Companies Act. Companies Act 2013 ನಾಮ್ಸ್ ಪ್ರಕಾರ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 4 ಮೀಟಿಂಗ್ಸ್ ಆದರೂ, ಬೋರ್ಡ್ ಮೀಟಿಂಗ್ಸ್ ಆದರೂ ಒಂದು ವರ್ಷದಲ್ಲಿ ಕಂಡಕ್ಟ್ ಮಾಡಬೇಕಂತೆ. ಆ್ಯಂಡ್ ನೋಟಿಸ್ ಅನ್ನೋದು ಅಟ್ಲೀಸ್ಟ್ ಯೂಶಲಿ 7 days ಪ್ರಿಯರ್ ಅಲ್ಲಿ ಸರ್ವ್ ಮಾಡಬೇಕಾಗುತ್ತೆ. ಅಂದರೆ ನೋಟಿಸ್ ಅನ್ನೋದು ಈ ಒಂದು ಬೋರ್ಡ್ ಮೀಟಿಂಗ್ಸ್ ಸಂಬಂಧಪಟ್ಟಂಥ ನೋಟಿಸ್ ಏನಿದೆ ಅದನ್ನು ಅಟ್ಲೀಸ್ಟ್ 7 days ಮುಂಚಿತವಾಗಿ ನೋಟಿಸನ್ನು ಸರ್ವ್ ಮಾಡಬೇಕಾಗುತ್ತೆ. ದ ಸೆಕೆಂಡ್ ಟೈಪ್ ಆಫ್ ಮೀಟಿಂಗ್ ಈಸ್ ಜನರಲ್ ಮೀಟಿಂಗ್. ದೀಸ್ ಮೀಟಿಂಗ್ಸ್ ಇನ್ವಾಲ್ವ್ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪ್ನಿ. ಸೊ ಇಲ್ಲಿ ಜನರಲ್ ಮೀಟಿಂಗ್ ಅಂದರೆ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ಮೀಟಿಂಗ್ ಆಗಲಿ ನಾವು ಜನರಲ್ ಮೀಟಿಂಗ್ ಅಂತಲೇ ಕರಿತೀವಿ. General meetings are necessary to keep the shareholders informed and allow them to participate in the significant decisions. ಸೊ ಸಂಸ್ಥೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಡಿಸಿಷನ್ಸನ್ನು ತಗೋಬೇಕು ಅಂದರೆ ಅಂಥ ಡಿಸಿಷನ್ಸು ಅಥವಾ ಅಂಥ ಒಂದು ಚರ್ಚೆಯಲ್ಲಿ ಶೇರ್ ಹೋಲ್ಡರ್ಸನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡುವಂಥ ಮೀಟಿಂಗ್ ಯಾವುದು ಅಂದರೆ ಜನರಲ್ ಮೀಟಿಂಗ್ ಅಂತ ನಾವು ಕರಿಬೋದು. And these general meetings are completely related to the shareholders and which allows them to participate in the discussion and to get the information out of the discussion. ಸಂಸ್ಥೆಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಶೇರ್ ಹೋಲ್ಡರ್ಸನ್ನು ಕರೆಸಿ ಆ ಶೇರ್ ಹೋಲ್ಡರ್ಸ್ನ ಆ ಒಂದು ಚರ್ಚೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಮಾಡಿ ಆ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿದ್ದೆ ಆದರೆ ಅಂಥ ಒಂದು ಮೀಟಿಂಗನ್ನು ನಾವು ಜನರಲ್ ಮೀಟಿಂಗ್ ಅಂತ ಕರಿತೀವಿ. ಈ ಜನರಲ್ ಮೀಟಿಂಗಲ್ಲಿ ಅಗೈನ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್
and extraordinary general meeting ಅಂತ different subtypes ಇದೆ. Let us see what are these. Firstly, annual general meeting. As the word itself indicates, annually, if the general meeting is conducted, that is what called annual general meeting. AGM, popularly it is known as AGM. Annual general meeting is held once in every year, financial year, and is mandatory for all the companies except one person company. So ಈ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಏನಿದೆ ಪ್ರತಿ ವರ್ಷ ಕಂಪಲ್ಸರಿ ಆಗಿ ಕಂಡಕ್ಟ್ ಮಾಡಲೇಬೇಕಾಗುತ್ತೆ. ಪ್ರತಿ ಸಂಸ್ಥೆಯು ಪಬ್ಲಿಕ್ ಸೆಕ್ಟರಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಗಿದ್ದರೆ ಕಂಪಲ್ಸರಿ ಆಗಿ ಪ್ರತಿ ವರ್ಷ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಎಕ್ಸೆಪ್ಟ್ ಒನ್ ಪರ್ಸನ್ ಕಂಪ್ನಿ ಅಂತ ಏನನ್ನ ಕಂಪ್ನಿ ರಿಜಿಸ್ಟರ್ ಆಗಿದೆ. ಸೊ ಇನ್ ದಟ್ ಕೇಸ್ ದಿಸ್ ಈಸ್ ಎಕ್ಸೆಂಪ್ಟೆಡ್. The purpose is to present the annual financial statements, declare the dividend, appointed auditors and directors and review the company performance. ಯಾವುದೇ ಒಂದು ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದಾರೆ, ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂದರೆ ಅದರ ಪ್ರಮುಖ ಉದ್ದೇಶ ಏನಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಅವರಿಗೆ ತೋರಿಸೋದು ಆ್ಯಂಡ್ ಡಿವಿಡೆಂಡ್ಸ್ ಡಿಕ್ಲೇರ್ ಮಾಡೋ ಬಗ್ಗೆ ಚರ್ಚೆ ಮಾಡೋದು ಆ್ಯಂಡ್ ಆಡಿಟರ್ಸು ಮತ್ತು ಡೈರೆಕ್ಟರ್ಸ್ನ ಅಪಾಯಿಂಟ್ಮೆಂಟ್ ಬಗ್ಗೆ ತೀರ್ಮಾನ ಕೈಗೊಳ್ಳೋದು, ಅದ್ರ ಜೊತೆಗೆ ಸಂಸ್ಥೆಯ ಪರ್ಫಾರ್ಮೆನ್ಸನ್ನು ರಿವ್ಯೂ ಮಾಡೋದು. ಈ ಒಂದು ಉದ್ದೇಶಗಳಿಂದಲೇ ಯಾವುದೇ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರಾಗಿರ್ತಾರೆ ಅಂದರೆ ಡೆಫಿನೆಟ್ಲಿ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಒಂದು ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಆ್ಯಂಡ್ ಇದಕ್ಕೆ ಟೈಮ್ ಲೈನ್ ಏನಿದೆ, ವಿತಿನ್ 3 months ಫ್ರಮ್ ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ಯಾವುದೇ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಅಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಆದ ವಿತಿನ್ 6 monthsಲ್ಲಿ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಪ್ರತಿ ಕಂಪ್ನಿ ಸೆಕ್ರೆಟರಿ ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ದ ನಾಮ್ ಗಿವನ್ ಇನ್ ದಿ ಕಂಪ್ನೀಸ್ ಆ್ಯಕ್ಟ್ 2013. ಸೊ ಯಾವುದೇ ಒಂದು ಸಂಸ್ಥೆ ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕಂದ್ರೆ ದಟ್ ಶುಡ್ ಬಿ ಕಂಡಕ್ಟೆಡ್ ವಿತಿನ್ 6 months ಫ್ರಮ್ ದ ಎಂಡ್ ಆಫ್ ದಿ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್. And the next subtype is extraordinary general meeting. As you could see on the screen, it is simply known as EGM. It is conducted to discuss urgent matters that cannot wait until the next AGM. ಯಾವುದೇ ಒಂದು ವಿಚಾರವನ್ನು ತುರ್ತಾಗಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. So extraordinary general meeting is conducted to discuss the matters which are very urgent and which cannot be postponed until the next AGM. This may include the changes to the memorandum of association or articles of association or approval for the mergers or capital restructuring. Very crucial decisions ಅಂದರೆ memorandum of association ಅನ್ನು ಚೇಂಜ್ ಮಾಡಲಿಕ್ಕೆ ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನೇನೋ ಮೋಡಿಫಿಕೇಶನ್ ಮಾಡಬೇಕು ಅಂದರೆ ಅಥವಾ ಮರ್ಜರ್ಸ್ಗೆ ಅಪ್ರೂವಲ್ ತಗೋಬೇಕು ಅಂದರೆ ಅಥವಾ ಹೊಸ ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಮಾಡಬೇಕು ಅಂದರೆ ಇಂಥ ಒಂದು ಕ್ರೂಷಲ್ ಮ್ಯಾಟರ್ಸನ್ನು ಅರ್ಜೆಂಟಾಗಿ ಡಿಸ್ಕಸ್ ಮಾಡಿ ತೀರ್ಮಾನನ ಕೈಗೊಳ್ಳಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ AGMವರೆಗೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಇನ್ ಸಿಂಪಲ್ ವರ್ಡ್ಸ್, ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಜನರಲ್ ಮೀಟಿಂಗ್ ವಿಚ್ ಇಸ್ ಕಂಡಕ್ಟೆಡ್ ಟು ಡಿಸ್ಕಸ್ ವೆರಿ ಅರ್ಜೆಂಟ್ ಮ್ಯಾಟರ್ಸ್ ವಿಚ್ ಕ್ಯಾನ್ ಬಿ ಪೋಸ್ಟ್ಪೋನ್ until the next annual general meeting. So such meeting is called as extraordinary general meeting. ಯಾವುದೇ ಒಂದು ವಿಚಾರವನ್ನು ಅತಿ ತುರ್ತಾಗಿ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಅಂದರೆ ಅಂಥ ಒಂದು ತುರ್ತಿನ ಸಂದರ್ಭದಲ್ಲಿ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಅಂಥ ಒಂದು ಮೀಟಿಂಗನ್ನೇ ಇಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಅಂತ ಕರಿತೀವಿ. ಇಲ್ಲಿ ಡಿಸ್ಕಸ್ ಮಾಡುವಂಥ ಮ್ಯಾಟರ್ಸ್ ವೆರಿ ಅರ್ಜೆಂಟ್ ಆಗಿರುತ್ತೆ ಆ್ಯಂಡ್ ಅದನ್ನು ನೆಕ್ಸ್ಟ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ವರೆಗೂ ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸನ್ನಿವೇಶವಾಗಿರುತ್ತೆ. ಆದ ಕಾರಣ ಅಂಥ ಮ್ಯಾಟರ್ಸನ್ನು ಅಂಥ ವಿಚಾರವನ್ನು ಅರ್ಜೆಂಟಾಗಿ ಡಿಸ್ಕಸ್ ಮಾಡಲಿಕ್ಕೆ ಆ ಒಂದು ಉದ್ದೇಶದಿಂದ ಈ ಒಂದು ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಎನಿ ಜನರಲ್ ಮೀಟಿಂಗ್ ವಿಚ್ ಈಸ್ ಕಂಡಕ್ಟೆಡ್ ಟು ಡಿಸ್ಕಸ್ ವೆರಿ ಅರ್ಜೆಂಟ್ ಇಶ್ಯೂಸ್. ಸಚ್ ಮೀಟಿಂಗ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್. It is usually called by the board of directors, shareholders or the tribunal in certain cases. ಇಂಥ ಒಂದು ಮೀಟಿಂಗ್ ಯಾವಾಗ ಯಾರು ಕಾಲ್ ಮಾಡ್ತಾರೆ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಆಗ್ಬೋದು ಅಥವಾ ಟ್ರಿಬ್ಯುನಲ್ ಅಥಾರಿಟೀಸ್ ಇನ್ ಸಮ್ ಕೇಸಸ್ ಕಾಲ್ ಮಾಡ್ತಾರೆ. ವೆರಿ ಅರ್ಜೆಂಟ್ ಮ್ಯಾಟರ್ಸನ್ನು ಡಿಸ್ಕಸ್ ಮಾಡಬೇಕು, ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ವಿಚಾರಗಳು, ವೆರಿ ಅರ್ಜೆಂಟ್ ಮ್ಯಾಟರ್ಸನ್ನು ಡಿಸ್ಕಸ್ ಮಾಡಬೇಕು, ಅಂಥ ವಿಚಾರಗಳನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಟೈಮ್ ಲೈನ್ ಅನ್ನೋದು ಇರೋದಿಲ್ಲ. ಇಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಈ ಒಂದು ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಒಂದು ಫಿಕ್ಸ್ಡ್ ಟೈಮ್ ಲೈನ್ ಅನ್ನೋದು ಇರೋದಿಲ್ಲ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಈ ಒಂದು ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ಬೋದು. ಇಲ್ಲಿ ದ ಪರ್ಪಸ್ ಈಸ್ ವೆರಿ ಸಿಂಪಲ್. ಅರ್ಜೆಂಟ್ ವಿಚಾರಗಳನ್ನು ಡಿಸ್ಕಸ್ ಮಾಡಬೇಕು, ಅದು ಮುಂದೆ ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರಗಳಾಗಿರಬೇಕು. ಅಂಥ ವಿಚಾರಗಳ ಡಿಸ್ಕಷನ್ಗೋಸ್ಕರ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ದ ಕೋರ್ ಪರ್ಪಸ್ ಆಫ್ ದಿಸ್ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಈಸ್ ಟು ಡಿಸ್ಕಸ್
the matters which are of very urgent in nature and which cannot be postponed until the next annual general meeting. And there is no time limit for conducting this extraordinary general meeting, which can be conducted by the company secretary whenever the need arises, or it can be conducted by the board of directors or shareholders or the tribunal authorities in certain cases whenever the need arises. Okay, so this is all about extraordinary general meeting. And the next one is that class meeting. As you could see on the screen, class meeting are held for specific classes of the shareholders such as preference shareholders, debenture holders, etc. when the rights are likely to be affected. ಯಾವಾಗ ಶೇರ್ ಹೋಲ್ಡರ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು, ಡಿಬೆಂಚರ್ ಹೋಲ್ಡರ್ಸ್ ಅಥವಾ ಇಕ್ವಿಟಿ ಶೇರ್ ಹೋಲ್ಡರ್ಸ್ ತಮ್ಮ ಹಕ್ಕುಗಳು ಬದಲಾವಣೆ ಆಗ್ತಿದೆ ಅಥವಾ ತಮ್ಮ ಹಕ್ಕುಗಳ ಮೇಲೆ ಪರಿಣಾಮ ಬೀಳ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಅಂಥ ವಿಚಾರಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮೆಂಬರ್ಸನ್ನು ಮೀಟಿಂಗ್ಗೆ ಕರೀತಾರೆ. ಸೊ ಸಚ್ particular group of members ಮಾತ್ರ ಮೀಟಿಂಗ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ such kind of meetings are called as your class meetings. For example, if a company proposes to alter the rights of the preference shareholders, a class meeting of that group is called to get their approval. ಇಲ್ಲಿ ಏನಾದರೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ರೈಟ್ಸನ್ನು ಬದಲಾವಣೆ ಮಾಡ್ತಿದ್ದೀವಿ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ರೈಟ್ಸ್ ಮೇಲೆ ಪರಿಣಾಮಕಾರಿಯಾಗಿ ಯಾವುದೋ ಒಂದು ಇಶ್ಯೂ ರೈಸ್ ಆಗಿದೆ ಅಂದಾಗ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ಮಾತ್ರ ಮೀಟಿಂಗ್ಗೆ ಕರೀತಾರೆ. ಆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಅಪ್ರೂವಲ್ ಪಡೆದು ಆ ಒಂದು ನಿರ್ಧಾರವನ್ನು ಅವರು ಕೈಗೊಳ್ತಾರೆ. ಸೊ ಸಚ್ ಕೈಂಡ್ ಆಫ್ ಮೀಟಿಂಗ್ಸ್ ಆರ್ ಕಾಲ್ಡ್ ಆಸ್ class meetings. Here the only particular group of people will be participating in the meeting, and only particular group of people will be discussing the issues in that meeting. So such kind of meetings are called as your class meetings. The main purpose of this meeting is to seek the consent of specific class of the shareholders. ಇಲ್ಲಿ ಉದ್ದೇಶ ಏನು ಅಂದರೆ ಈ ಒಂದು ಮೀಟಿಂಗ್ದು ಒಂದು ಗ್ರೂಪ್ ಏನಿದೆ ಅಂದರೆ ಯಾವ ಗ್ರೂಪ್ಗೆ ನಾವು ಮೀಟಿಂಗ್ ಕರಿತಿದ್ದೀವಿ, ಒಂದು ಪರ್ಟಿಕ್ಯುಲರ್ ಗ್ರೂಪ್, ಫಾರ್ ಎಕ್ಸಾಂಪಲ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಅಥವಾ ಇಂಟರ್ನಲ್ ಎಂಪ್ಲಾಯೀಸ್ ವಾಟ್ ಎವರ್. ಸೊ ಯಾರನ್ನ ನಾವು ಮೀಟಿಂಗ್ಗೆ ಕರಿತಾ ಇದ್ದೀವೋ ಅವರ ಒಂದು ಅಪ್ರೂವಲ್ ಪಡೆಯೋ ಒಂದು ಉದ್ದೇಶದಿಂದ ಈ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ದ ಮೀಟಿಂಗ್ ಈಸ್ ವೆರಿ ಲಿಮಿಟೆಡ್ and here the meeting is very limited to only particular group of people, only particular class of the people of the company. So only it is called as class meeting. ಇಲ್ಲಿ ಕೇವಲ ಒಂದು ಗುಂಪಿಗೆ ಮಾತ್ರ ಈ ಒಂದು ಮೀಟಿಂಗ್ ಸೀಮಿತವಾಗಿರುತ್ತೆ. ಸಂಸ್ಥೆಯಲ್ಲಿರುವಂಥ ಹಲವಾರು ಕ್ಯಾಟಗರೀಸ್ ಆಫ್ ಮೆಂಬರ್ಸ್ ಏನಿದೆ, ಶೇರ್ ಹೋಲ್ಡರ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್, ಆರ್ ಕ್ರೆಡಿಟರ್ಸ್, ಡೆಬಿಟರ್ಸ್, ಆರ್ ಇಂಟರ್ನಲ್ ಎಂಪ್ಲಾಯೀಸ್. ಸೊ ಒಂದು ಪರ್ಟಿಕ್ಯುಲರ್ ಗುಂಪು ಏನಿದೆ ಆ ಗುಂಪಿಗೆ ಮಾತ್ರನೇ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅಂಥ ಒಂದು ಮೀಟಿಂಗನ್ನು ಇಲ್ಲಿ ಕ್ಲಾಸ್ ಮೀಟಿಂಗ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಕ್ಲಾಸ್ ಮೀಟಿಂಗ್ refers to a meeting which is conducted and which is limited to a particular class of the company. So that meeting is called as a class meeting. The main purpose of this class meeting is to get the consent of the particular group or class of the ಕಂಪನಿ. ಸೊ ಒಂದು ಪರ್ಟಿಕ್ಯುಲರ್ ಗುಂಪು ಏನಿದೆ ಸಂಸ್ಥೆಯಲ್ಲಿರುವಂಥ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿರುವಂಥ ಹಲವಾರು ವ್ಯಕ್ತಿಗಳ ಪೈಕಿ ಒಂದು ಪರ್ಟಿಕ್ಯುಲರ್ ಗುಂಪು ಏನಿದೆ, ಫಾರ್ ಎಕ್ಸಾಂಪಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಈ ರೀತಿ ಒಂದು ಪರ್ಟಿಕ್ಯುಲರ್ ಗುಂಪು ಏನಿದೆ ಅವರ ಒಂದು ಅಪ್ರೂವಲನ್ನು ಅಥವಾ ಅವರ ಒಂದು ಸಮ್ಮತಿಯನ್ನು ಪಡೆಯುವ ಒಂದು ಉದ್ದೇಶದಿಂದ ಈ ಒಂದು ಮೀಟಿಂಗನ್ನು ಕರೀತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಟ್, ಆಸ್ ಯು ಕುಡ್ ಸಿ ಆನ್ ದ ಸ್ಕ್ರೀನ್, ಕಮಿಟಿ ಮೀಟಿಂಗ್. These are the meetings conducted by the committees formed within the board. Audit committee, CSR committee, nomination and remuneration committee. These meetings focus on the specific functions or responsibilities delegated by the board. ಈ ಒಂದು ಮೀಟಿಂಗ್ಸ್ ಏನಿದೆ ಕಮಿಟಿ ಮೀಟಿಂಗ್ಸ್, ಈ ಮೀಟಿಂಗ್ಸ್ ಕೇವಲ ಒಂದು ಪರ್ಟಿಕ್ಯುಲರ್ ಕಮಿಟಿಗೆ ಸಂಬಂಧಪಟ್ಟಂಥ ಮೀಟಿಂಗ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಡಿಟ್ ಕಮಿಟಿ ಆಗ್ಬೋದು, CSR ಕಮಿಟಿ ಆಗ್ಬೋದು, ಅಥವಾ ನಾಮಿನೇಷನ್ ಆ್ಯಂಡ್ ರೆಮ್ಯುನರೇಷನ್ ಕಮಿಟಿ ಆಗ್ಬೋದು. ಈ ರೀತಿ ಇಂಟರ್ನಲ್ ಕಮಿಟೀಸ್ ಏನಿದೆ, ಸಂಸ್ಥೆಯ ಒಳಗಡೆ ಇಂಟರ್ನಲ್ ಕಮಿಟೀಸ್ ಏನಿದೆಯೋ ಆ ಒಂದು ಕಮಿಟೀಸ್ಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿದ್ದೆ ಆದರೆ, ಅಥವಾ ಆ ಒಂದು ಕಮಿಟಿನೇ ಆ ಒಂದು ವಿಚಾರಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿದೆ ಅಂದರೆ, ಸೊ ದಟ್ ಮೀಟಿಂಗ್ ಆರ್ ಕಾಲ್ಡ್ ಆಸ್ ಎ ಕಮಿಟಿ ಮೀಟಿಂಗ್. ಆ್ಯಂಡ್ ಇಲ್ಲಿ ಮೆಂಬರ್ಸ್ ಯಾರು ಅಂದರೆ ಸೆಲೆಕ್ಟೆಡ್ ಡೈರೆಕ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇರ್ತಾರೆ. ದಟ್ ಮೀನ್ಸ್ ಆ ಒಂದು ಕಮಿಟಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೋ ಆ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ದ ಪರ್ಪಸ್ ಈಸ್ ಎಫಿಷಿಯೆಂಟ್ ಹ್ಯಾಂಡ್ಲಿಂಗ್ ಆಫ್ ಸ್ಪೆಷಲೈಸ್ಡ್ ಟಾಸ್ಕ್. ಏನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸ್ಪೆಷಲೈಸೇಷನ್ ಹೊಂದಿರ್ತಾರೆ ಅವರು. ಸೊ ಆ ರೀತಿ ಸ್ಪೆಷಲೈಸೇಷನ್ ಹೊಂದಿರುವಂಥ ಒಂದು ಎಕ್ಸ್ಪರ್ಟ್ಸನ್ನು ಆ ಒಂದು ಕಮಿಟಿಗೆ ಹಾಕಿರ್ತಾರೆ. ಆ ಒಂದು ಕಮಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಆ ರೀತಿ ಕಮಿಟಿ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಹಿಯರ್ ಕಮಿಟಿ ಮೀಟಿಂಗ್ refers to, simply I can say, in simple words, the committee meeting can be defined as any meeting which is conducted by the ಇಂಟರ್ನಲ್ ಕಮಿಟೀಸ್ ವಿತ್ ಇನ್ ದ ಆರ್ಗನೈಸೇಷನ್. ಸಂಸ್ಥೆಯ ಒಳಗಡೆ ಇರುವಂಥ ಹಲವಾರು ಕಮಿಟೀಸ್ ಪೈಕಿ ಯಾವುದಾದ್ರೂ ಒಂದು ಕಮಿಟಿ ತಮಗೆ ಬೇಕಿರುವಂಥ ಮಾಹಿತಿ
ಅಥವಾ ಒಂದು ನಮಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡಲು ಒಂದು ಉದ್ದೇಶದಿಂದ ಒಂದು ಮೀಟಿಂಗನ್ನು ಕಾಲ್ ಮಾಡುತ್ತೆ. ಸೊ ಅಂಥ ಒಂದು ಮೀಟಿಂಗನ್ನು ಇಲ್ಲಿ ಕಮಿಟಿ ಮೀಟಿಂಗ್ ಅಂತ ಕರಿತೀವಿ. ಇಲ್ಲಿ ಕಮಿಟಿ ಮೀಟಿಂಗ್, ದ ಮೈನ್ ಪರ್ಪಸ್ ಆಫ್ ದಿ ಕಮಿಟಿ ಮೀಟಿಂಗ್ ಇಸ್ ಟು ಗೆಟ್ ದಿ ಕನ್ಸೆಂಟ್ ಆರ್ ಅಪ್ರೂವಲ್ ಆಫ್ ದಿ committee members. For example, CSR committee anta ide anಕೊಳ್ಳಿ. So CSR committee, they will conduct a meeting and they will discuss the issues and they will take up some rationalization regarding how much fund to be allocated for the CSR, what activities to be implemented in the upcoming years. So CSR ಗೆ ಸಂಬಂಧಪಟ್ಟಂತ ಏನೇ ವಿಚಾರಗಳಿದ್ರು ಕೂಡ ಆ ಒಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ CSR ಕಮಿಟಿ ಅವರು ಒಂದು ಮೀಟಿಂಗನ್ನು ಕಾಲ್ ಮಾಡ್ತಾರೆ. ಆವಾಗ ಅದನ್ನು ಕಮಿಟಿ ಮೀಟಿಂಗ್ ಅಂತ ನಾವು ಕರೀಬೋದು. And the next one is creditors and debenture holders meeting. These are the meetings held when the company need to take the consent of the creditors or the debenture holders, especially in case of restructuring, mergers, liquidation, compromise. So ಈ ಒಂದು ಮೀಟಿಂಗ್ಸ್ ಏನಿದೆ ಕ್ರೆಡಿಟರ್ಸ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ಮೀಟಿಂಗ್, ಅಲ್ಲಿ ಹೆಸರಲ್ಲೇ ಇದೆ ಕ್ರೆಡಿಟರ್ಸ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ಮೀಟಿಂಗ್. ಅಂದರೆ ಈ ಮೀಟಿಂಗ್ಸು ಕೇವಲ ಕ್ರೆಡಿಟರ್ಸ್ ಮತ್ತು ಡಿಬೆಂಚರ್ ಹೋಲ್ಡರ್ಸ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ಮೀಟಿಂಗ್ಸ್ ಏನಕ್ಕೆ ಕಾಲ್ ಮಾಡ್ತಾರೆ ಅಂದರೆ ಕಂಪ್ನಿಯವರು ಏನಾದರೂ ಒಂದು ಲಿಕ್ವಿಡೇಷನ್ ಪ್ರೋಸೆಸ್ ಅಥವಾ ಮರ್ಜರ್ ಪ್ರೋಸೆಸ್ ಅಥವಾ ರಿಸ್ಟ್ರಕ್ಚರಿಂಗ್ ಪ್ರೋಸೆಸ್ಗೆ ಹೋಗ್ತಿದೆ ಅಂದರೆ ಕ್ರೆಡಿಟರ್ಸ್ ಮತ್ತು ಡಿಬೆಂಚರ್ ಹೋಲ್ಡರ್ಸ್ನ ಸಮ್ಮತಿ ಪಡೆಯಲಿಕ್ಕೆ ಈ ರೀತಿಯ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಸೊ ದೀಸ್ ಮೀಟಿಂಗ್ಸ್ ಆರ್ ಕಂಡಕ್ಟೆಡ್ ಟು ಗೆಟ್ ದಿ ಅಪ್ರೂವಲ್ ಆಫ್ ದಿ ಕ್ರೆಡಿಟರ್ಸ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ವೆನ್ ದ ಕಂಪ್ನಿ ಎಸ್ಪೆಷಲಿ ಗೋಯಿಂಗ್ ಫಾರ್ ದಿ ಮರ್ಜರ್ಸ್, liquidation process or any other restructuring activities. So in that crucial time, it is very much needed to get the consent of the creditors and debenture holders. So only in such cases the company is going to conduct creditors and debenture holders meeting. In simple words, I can say that creditors and debenture holders meeting refers to these are the meetings which is called to get the consent of the creditors and debenture holders, especially when the company is going for the restructuring or merger or liquidation or any other compromise activities. So this for this there is no time limit. As per the need and as per the demand, the company secretary can call for the creditors and debenture holders meeting, and especially which is called usually in the times of insolvency, compromise or arrangements or any other issues. So in that cases only the creditors and debenture holders meeting will be held. That's all about this session. Thank you.